ಹುಷಾರೋ ಹುಷಾರ್ ಬಿದ್ದೀರಾ. ಸೀರಿಯಸ್ಲಿ ನಾನ್ ಚಿಕ್ಕವನಿರ್ಬೇಕಾದ್ರೆ ನನ್ನ ಮಾರ್ನಿಂಗ್ ರೊಟೀನ್ ಯಾವ ತರ ಇತ್ತು ಗೊತ್ತಾ? ಮಾರ್ನಿಂಗ್ ಎದ್ದಿದ ತಕ್ಷಣ ಆಟ ಆಡಕ್ ಹೋಗೋದು, ಇಲ್ಲ ಸೈಕಲ್ ತಗೊಂಡು ಸುತ್ತಕ್ ಹೋಗೋದು, ಇಲ್ಲ ಫ್ರೆಂಡ್ಸ್ ನ ಮೀಟ್ ಮಾಡ್ಕೊಂಡು ಅವ್ರ ಜೊತೆ ಸುಮ್ನೆ ಟೈಮ್ ಪಾಸು ಹರಟೆ ಹೊಡಿಯೋದು. ನಾವು ತುಂಬಾ ಕ್ರಿಕೆಟ್ ಆಡ್ತಿದ್ವಿ. ಸೊ ನಾನು ಕ್ರಿಕೆಟ್ ಆಡಕ್ ಹೋಗಿದ್ದೀನಿ ಅಂದ್ರೆ ನಂಗೆ ಊಟ, ಟೈಮು, ನೀರು ಈ ಎಲ್ಲ ಮರ್ತೋಗೋದು. ಸೀಸನ್ ಇದ್ದಾಗ ಹೂವು ಬಿಡ್ಸಕ್ ಹೋಗ್ತಿದ್ವಿ, ಹೂವು ಮಾರಕ್ಕೂ ಹೋಗ್ತಿದ್ವಿ. ಈ ತರ ಇದ್ದಿದ್ ನನ್ನ ಚೈಲ್ಡ್ಹುಡ್ ಡೇಸ್. ಈಗ ಅಬ್ಸರ್ವ್ ಮಾಡಿದ್ರೆ ಮಾರ್ನಿಂಗ್ ಎದ್ದಿದ ತಕ್ಷಣ ನನ್ನ ಕಣ್ಣು ಪ್ರಾಪರ್ ಆಗಿ ಓಪನ್ ಆಗೋಕ್ಕೂ ಮುಂಚೆನೆ ನನ್ನ ಕೈ ಫೋನ್ ಹತ್ರ ಹೋಗಿರುತ್ತೆ. ಅಲಾರಾಮ್ ಆಫ್ ಮಾಡ್ತೀನಿ, ಅದಾದ್ಮೇಲೆ 2 ಮಿನಿಟ್ಸ್ ಅಂತ ಇನ್ಸ್ಟಾಗ್ರಾಮ್, ವಾಟ್ಸಪ್, ಯೂಟ್ಯೂಬ್ ಓಪನ್ ಮಾಡ್ತೀನಿ. ಬಟ್ ಆ 2 ಮಿನಿಟ್ಸ್ ಒಂದೊಂದು ದಿನ 20 ಮಿನಿಟ್ಸ್ ಆಗುತ್ತೆ, ಒಂದೊಂದು ದಿನ 2 ಅವರ್ಸು ಆಗುತ್ತೆ. ನನ್ನ ಮೆಜಾರಿಟಿ ಟೈಮ್ ಅಲ್ಲೇ ವೇಸ್ಟ್ ಆಗ್ತಿದೆ. ಸೊ ನಾನು ಚಿಕ್ಕವನಿರ್ಬೇಕಾದ್ರೆ ನಂಗೆ ಗೊತ್ತಿಲ್ಲದೇನೆ ನಾನು ಫಿಸಿಕಲ್ ಆಕ್ಟಿವಿಟಿ ಮಾಡ್ತಿದ್ದೆ. ಬಟ್ ಈಗ ತುಂಬ ಫೋರ್ಸ್ಫುಲ್ಲಿ ಮಾಡಬೇಕು. ವಾಕ್ ಹೋಗ್ಬೇಕು ಅಂದರೂ ನನ್ನ ಮೈಂಡ್ನ ಕನ್ವಿನ್ಸ್ ಮಾಡಬೇಕು, ಇಲ್ಲ ಜಿಮ್ಗೆ ಹೋಗ್ಬೇಕು ಅಂದ್ರು ನನ್ನ ಮೈಂಡ್ನ ಪ್ರೆಷರ್ ಮಾಡಿ ಕರ್ಕೊಂಡು ಹೋಗ್ಬೇಕು. ಸ್ಟಾರ್ಟಿಂಗು ಇದು ತುಂಬಾ ನಾರ್ಮಲ್ ಅನ್ಸೋದು, ಯಾಕಂದ್ರೆ ನನ್ನ ರೂಮಲ್ಲಿ ನನ್ನ ಫ್ರೆಂಡು ಯೂಸ್ ಮಾಡೋನು, ನಾನು ಯೂಸ್ ಮಾಡ್ತಿದ್ದೆ. ಆ 20 ಮಿನಿಟ್ಸ್ 2 ಅವರ್ಸ್ ಹೋದ್ರೆ ನಂಗೆ ಏನೋ ಪ್ರಾಬ್ಲಮ್ ಅನ್ನಿಸ್ತಿರ್ಲಿಲ್ಲ. ಆಮೇಲೆ ಆಫೀಸ್ಗೆ ಒಂದ್ ದಿನ ಲೇಟ್ ಆಗಿದ್ದಾಗ ರಿಯಲೈಸ್ ಆಯ್ತೆ, ನಾನು ಇನ್ನೂ ನನ್ನ ಲೈಫ್ ಸ್ಟಾರ್ಟೇ ಮಾಡಿಲ್ಲ, ಬೇರೆಯವ್ರ ಜೀವನದಲ್ಲಿ ಏನಾಗ್ತಿದೆ ಅಂತ ನೋಡ್ತಿದ್ದೀನಿ. ಯಾರೋ ಟ್ರಿಪ್ ಹೋದ್ರು ಅದನ್ನ ನೋಡಿ ಫೀಲ್ ಆಗೋದು, ಇನ್ನೊಬ್ರು ಯಾರೋ ಬೈಕ್ ತಗೊಂಡ್ರು ಅದನ್ನ ನೋಡಿ ಫೀಲ್ ಆಗೋದು, ಇನ್ನೊಬ್ರು ಯಾರೋ ಸ್ಯಾಡ್ ಆಗಿದ್ದಾರೆ ಅದನ್ನ ನೋಡಿ ಫೀಲ್ ಆಗೋದು. ಈ ತರ ನನ್ನ ಟೈಮ್ ನ ತುಂಬಾ ವೇಸ್ಟ್ ಮಾಡ್ತಿದ್ದೆ. ಆಮೇಲೆ ಒಂದು ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡಿದೆ. ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡಕ್ಕೆ ಸ್ಟ್ರಿಕ್ಟ್ಲಿ ಒಂದು ರೂಲ್ ಇಟ್ಟೆ. ಆಫ್ಟರ್ 10 ಅಥವಾ 11 ಮೇಲೆ ಆಗುತ್ತೆ ಕೆಲವು ದಿನ, ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡಲ್ಲ. ಯಾಕಂದ್ರೆ ನಾನು ಐಫೋನ್ ಯೂಸ್ ಮಾಡ್ತೀನಿ. ಸೊ ನನ್ನ ಐಫೋನ್ ಅಲ್ಲಿ ಇವನ್ ಯೂಟ್ಯೂಬ್ನು ಅನ್ಇನ್ಸ್ಟಾಲ್ ಮಾಡಾಕಿದ್ದೀನಿ. ಯಾಕಂದ್ರೆ ಅದು ನನ್ನ ಮೈಂಡ್ನ ಮತ್ತೆ ನನ್ನ ಫೋಕಸ್ನ ಡಿಸ್ಟರ್ಬ್ ಮಾಡಿಸ್ತಿದೆ ಅನಿಸ್ತು. ಸೊ ಡಿಲೀಟ್ ಮಾಡಿ ಬಿಸಾಕ್ದೆ. ಬಿಕಾಸ್ ನನಗೆ ಅದಕ್ಕಿಂತ ನನ್ನ ಲೈಫ್ ಪ್ರಿಯಾರಿಟಿ. ಸೊ ನನ್ನ ಸೋಷಿಯಲ್ ಮೀಡಿಯಾ ಏನೇ ಇದ್ರು ನನ್ನ ಲೆಜೆಂಡ್ರಿ ಪೋಕೋ F1 ನಲ್ಲಿದೆ. ಸೊ ನಿಮ್ಗೆ ತುಂಬಾ ಜನಕ್ಕೆ ಗೊತ್ತು ನಾನು F1 ಈಗಲೂ ಯೂಸ್ ಮಾಡ್ತಿದ್ದೀನಿ ಅಂತ. ಸೊ ಅದು ನನ್ನ ಲೈಫ್ನ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್. ಆ ಟೈಮಲ್ಲಿ 25,000 ಕೊಟ್ಟು ತಗೊಂಡಿದ್ದೆ. ಜಸ್ಟ್ ಇಮ್ಯಾಜಿನ್, ನನಗಾಗ ಪ್ರಾಪರ್ ಜಾಬ್ ಇರಲಿಲ್ಲ, ಏನೂ ಇರಲಿಲ್ಲ, EMI ಅಲ್ಲಿ ತಗೊಂಡಿದ್ದೆ. ಸ್ಟಿಲ್ ಅದನ್ನ ನಾನು ಯೂಸ್ ಮಾಡ್ತಿದ್ದೀನಿ, ಅದಕ್ಕೆ ಗ್ರೇಟ್ಫುಲ್ ಆಗಿದ್ದೀನಿ. ಬಿಕಾಸ್ ಅದಿಲ್ಲ ಅಂದ್ರೆ ನಾನು ತುಂಬಾ ಡಿಸ್ಟ್ರಾಕ್ಟ್ ಆಗ್ತಿದ್ದೆ. ಬೈ ದ ವೇ, ನಾನು ಯಾವತ್ತೂ ಕುಕ್ ಮಾಡ್ತಿದ್ದೀನಿ ಅಂದಾಗ ಮುಂಚೆನೆ ಸಾಲ್ಟ್ ಹಾಕ್ಬಿಡಲ್ಲ. ಈಗ ಚಿಕನ್ ಬಾಯ್ಲ್ ಆಗ್ತಿದೆಯಲ್ಲ, ಅದ್ರಲ್ಲಿ ಯಾವುದೇ ಸಾಲ್ಟ್ ಇಲ್ಲ. ಸೊ ಕುಕ್ ಆದ್ಮೇಲೆ ನಾನು ಸಾಲ್ಟ್ ಅಪ್ಲೈ ಮಾಡ್ತೀನಿ. ಬಿಕಾಸ್ ನಾವು ಮುಂಚೆನೆ ಸಾಲ್ಟ್ ಅಪ್ಲೈ ಮಾಡಿದ್ರೆ ಎಷ್ಟು ಹಾಕಿದ್ರು ಸಾಲಿಲ್ಲ, ಇನ್ನೂ ಸಾಕಾಗಿಲ್ಲ ಅಂತ ಸಾಲ್ಟ್ ಹಾಕ್ತಿರ್ತೀವಿ. ಸೊ ನಾನು ಡೈಲಿ ಇಂಟೇಕ್ 4 to 5 ಗ್ರಾಮ್ ಆಫ್ ಸಾಲ್ಟ್. ಸೊ ಅದನ್ನ ನಾನು ಕುಕ್ ಆದ್ಮೇಲೆ ಹಾಕ್ತೀನಿ, ಅವಾಗ ನಂಗೆ ಪ್ರಾಪರ್ ಅನ್ಸುತ್ತೆ. ಸೊ ನೀವ್ ಯಾರಾದ್ರೂ ನಿಮ್ಮ ಫೇಸ್ ತುಂಬಾ ಪಫಿ ಆಗಿತ್ತು ಅಥವಾ ಊದ್ಕೊಂಡು ಚಬ್ಬಿ ಆಗಿದ್ರೆ ಇದೊಂದು ಟ್ರಿಕ್ ಯೂಸ್ ಮಾಡ್ರಿ. ನಿಮ್ಮ ಸಾಲ್ಟ್ ಇಂಟೇಕ್ ನ ಕಡಿಮೆ ಮಾಡಿ. ನಿಮ್ಮ ಸೋಡಿಯಂ ಇಂಟೇಕ್ ಕಡಿಮೆ ಆದಾಗ ನಿಮ್ಮ ಫೇಸ್ ಅಲ್ಲಿರೋ ಪಫಿನೆಸ್ ಆಟೋಮೆಟಿಕ್ ಆಗಿ ಹೋಗುತ್ತೆ. ಹಂಗಂತ ಸ್ಲೀಪ್ ಮಾಡಿಲ್ಲ ಅಂದ್ರೆ ಅದೋಗುತ್ತಾ ಬ್ರೋ ಅಂದ್ರೆ ಹೋಗಲ್ಲ. ಸೊ ನೀವು ಶುಗರ್ ಅಂಡ್ ಸಾಲ್ಟ್ ಎರಡು ಕಟ್ ಮಾಡಿ ನೋಡ್ರಿ, ಜಾಸ್ತಿ ಕಟ್ ಮಾಡಬೇಡ್ರಿ, ಸ್ವಲ್ಪ ಕಟ್ ಮಾಡಿ ನೋಡಿ. ನಿಮ್ಮ ಫೇಸ್ ಈ ಜಾ ಲೈನ್ ಪ್ರಾಪರ್ ಆಗಿ ವಿಸಿಬಲ್ ಆಗುತ್ತೆ. ಪ್ರಾಪರ್ ಆಗಿ ಫೇಸ್ ಈ ಪಫಿನೆಸ್ ಎಲ್ಲ ಹೋಗಿ ಒಂದು ಲೀನ್ ಲುಕ್ ಆದ್ರೆ ಬರುತ್ತೆ. ಎಕ್ಸ್ಟ್ರಾ ಟಿಪ್, ಚಿಕನ್ ಕುಕ್ ಆಗ್ತಿದೆ. ಸೊ ಬೈ ದ ವೇ ಇದಕ್ಕೆ 0% ಆಯಿಲ್, ಒಂದು ಡ್ರಾಪು ಆಯಿಲ್ ಹಾಕಿಲ್ಲ. ಅಗೇನ್ ಇದರಲ್ಲಿ ಯಾವುದೇ ತರ ಆರ್ಟಿಫಿಷಿಯಲ್ ಮಸಾಲ ಯೂಸ್ ಮಾಡಿಲ್ಲ. ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಮಾಡ್ರಿ, ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಕಷ್ಟ ಅನ್ಸೋದು. ನಾನು ಮಾರ್ನಿಂಗ್ ಎದ್ದಿದ ತಕ್ಷಣ ಅಲಾರಾಮ್ ಆಫ್ ಮಾಡ್ತಿದ್ದೆ. ಅಗೇನ್ ನನ್ನ ಮೈಂಡ್ ಆಟೋಮೆಟಿಕ್ ಆಗಿ ಇನ್ಸ್ಟಾಗ್ರಾಮ್ ಅಂಡ್ ವಾಟ್ಸಪ್, ಯೂಟ್ಯೂಬ್ನ ಹುಡ್ಕಕ್ ಸ್ಟಾರ್ಟ್ ಮಾಡ್ತಿತ್ತು. ಇವನ್ ಈ ಫೋನಲ್ಲಿ ಆ ಆ್ಯಪ್ಸ್ ಇಲ್ಲ ಅಂದ್ರೂ ನನ್ನ ಮೈಂಡ್ ಆಲ್ರೆಡಿ ಆ ಹ್ಯಾಬಿಟ್ಗೆ ಅಡಿಕ್ಟ್ ಆಗಿತ್ತು. ಸೊ ಮಾರ್ನಿಂಗ್ ಎದ್ದಿದ ತಕ್ಷಣ ಇವನ್ ಇಲ್ಲ ಅಂತ ಗೊತ್ತಿದ್ರು ಹುಡ್ಕಕ್ ಸ್ಟಾರ್ಟ್ ಮಾಡ್ತು. ಅವಾಗ ರಿಯಲೈಸ್ ಆಯ್ತು ನಾನು ಈ ಹ್ಯಾಬಿಟ್ಸ್ಗೆ ಎಷ್ಟು ಅಡಿಕ್ಟ್ ಆಗಿದ್ದೀನಿ ಅಂತ. ಸೊ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ತುಂಬಾ ತುಂಬಾ ಕಷ್ಟ ಅನ್ನಿಸ್ತು. ಯಾವುದೇ ಪಾರ್ಕ್ ಹೋಗಿ ವಾಕ್ ಮಾಡ್ಬೇಕಾದ್ರೆ ಇನ್ಸ್ಟಾಲ್ ಮಾಡಿ ಒಂದು 5 ನಿಮಿಷ ನೋಡೋಣ, 2 ನಿಮಿಷ ನೋಡೋಣ, ಜಸ್ಟ್ ಇನ್ಸ್ಟಾಲ್ ಮಾಡಿ ಏನಾಗಿದೆ ನೋಡಿ ಲಾಗೌಟ್ ಆಗ್ಬಿಡೋಣ, ಈ ತರ ಮೈಂಡ್ ಸೆಟ್ ಆದ್ರೆ ಬಂತು. ಬಟ್ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಒಂದ್ 2 ದಿನ ಫೇಲ್ ಆಯ್ತು. ನಾನು ಇನ್ಸ್ಟಾಲ್ ಮಾಡಿ ನೋಡಿದ್ದು ಆಯ್ತು, ಎಲ್ಲ ಆಯ್ತು. ಅಗೇನ್ ಹೋಗ್ತಾ ಹೋಗ್ತಾ ನಿಮ್ಮ ಮೈಂಡ್ ಅಲ್ಲಿ ಒಂದು ಸ್ಟ್ರಾಂಗ್
ಥಾಟ್ನ ಫೀಡ್ ಮಾಡಿದ್ರೆ ಅದೇ ನಿಮ್ಮನ್ನ ಡ್ರೈವ್ ಮಾಡುತ್ತೆ. ನಿಮ್ಗೆ ಒಂದು ಸ್ಟ್ರಾಂಗ್ ರೀಸನ್ ಇದ್ರೆ ಏನಾದ್ರೂ ಕ್ವಿಟ್ ಮಾಡಕ್ಕೆ 100% ಕ್ವಿಟ್ ಮಾಡ್ತೀರಾ. ಇಫ್ ಇನ್ ಕೇಸ್ ನಿಮ್ಮ ಹತ್ರ ಸ್ಟ್ರಾಂಗ್ ರೀಸನ್ ಇಲ್ಲ ಅಂದ್ರೆ ನೀವು 100% ಯಾವುದೇ ಬ್ಯಾಡ್ ಹ್ಯಾಬಿಟ್ ನ ಬಿಡಕ್ ಚಾನ್ಸೇ ಇಲ್ಲ. ಸೊ ನೀವ್ ಏನು ಕ್ವಿಟ್ ಮಾಡ್ಬೇಕು, ನಿಮ್ಗೊಂದು ಸ್ಟ್ರಾಂಗ್ ರೀಸನ್ ಇದೆಯಾ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೀರಿಯಸ್ಲಿ ಈಗ ಆಫೀಸಲ್ಲಿ ಲಂಚ್ ಕುಂತಿದ್ದೀನಿ, ನನ್ನ ಫೋನಲ್ಲಿ ಯೂಟ್ಯೂಬ್ ಇಲ್ಲ, ಇನ್ಸ್ಟಾಗ್ರಾಮ್ ಇಲ್ಲ, ಎಂಥದ್ದು ಇಲ್ಲ. ಸ್ಟಿಲ್ ನನ್ನ ಹ್ಯಾಂಡು ಸ್ಕ್ರೀನ್ನ ಅನ್ಲಾಕ್ ಮಾಡಿ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎಲ್ಲಿರುತ್ತೆ ಅಲ್ಲಿಗೆ ಹೋಗ್ತಿದೆ. ಇವನ್ ನನ್ನ ಇಂಟೆನ್ಷನ್ ಇಲ್ದಲೆ. ಸೊ ನಾವು ಎಷ್ಟು ಅಡಿಕ್ಟ್ ಆಗಿದ್ದೀವಿ ಒಂದ್ಸಲ ಥಿಂಕ್ ಮಾಡಿ. ಸೊ ಅನಿಸುತ್ತೆ ಅವಾಗವಾಗ ನಾವು ಡಿಜಿಟಲ್ ಲೈಫ್ಗೆ ಎಷ್ಟು ಅಡಿಕ್ಟ್ ಆಗಿದ್ದೀವಿ ಅಂತ. ಸೊ ನಾನು ಚೈಲ್ಡ್ಹುಡ್ಡಲ್ಲಿರಬೇಕಾದ್ರೆ ನನ್ನ ಜೊತೆನೇ ಟೆಕ್ನಾಲಜಿ ಎವಾಲ್ವ್ ಆಯಿತು. ಲೈಕ್ ನಾನಿದ್ದಾಗ ಕೀಪ್ಯಾಡ್ ಫೋನೇ ಅವಾಗ ಟ್ರೆಂಡು. ಸೊ ಅದಿದ್ದರೆ ನೀನೇ ರಿಚ್ಚು. ಈಗ ಐಫೋನ್ ಹಿಡ್ಕೊಂಡ್ರು ರಿಚ್ ಇಲ್ಲ, ಏನು ಹಿಡ್ಕೊಂಡ್ರು ರಿಚ್ ಇಲ್ಲ. ಸೊ ಈಗ ಕಂಪ್ಲೀಟ್ ಆಟೋಮೇಷನ್ಸ್ ಬಂದಿದೆ. ಇದು ಬರ್ತಾ ಬರ್ತಾ ನಮ್ಮ ಹ್ಯೂಮನ್ ಮೈಂಡ್ ಕೆಪಾಸಿಟಿ ತುಂಬ ಕಡಿಮೆ ಆಗ್ತಿದೆ. ಏನು ಡೌಟ್ ಬಂದರೂ ಚಾಟ್ ಜಿ ಪಿ ಟಿಂಗ್ ಕೇಳ್ತೀವಿ, ಇವನ್ ನಾನು ಕೇಳ್ತೀನಿ, ಇಲ್ಲ ಜೆಮಿನೈ ಕೇಳ್ತೀವಿ. ಸೊ ನಮ್ಮ ಬ್ರೈನ್ ಪವರ್ ಎಷ್ಟು ಡೌನ್ ಆಗ್ತಿದೆ ಒಂದ್ಸಲ ಥಿಂಕ್ ಮಾಡಿ. ಅದ್ರ ಜೊತೆಗೆ ಈ ಸೋಷಿಯಲ್ ಮೀಡಿಯಾ. ಸೊ ನಾನು ಹೇಳಿದ್ದು ನನ್ನ ಜೊತೆನೇ ಟೆಕ್ನಾಲಜಿ ಎವಾಲ್ವ್ ಆಯಿತು ಅಂದರೆ, ನಾನು ಚಿಕ್ಕವನು ಹೇಳಬೇಕಾದ್ರೆ ಕೀಪ್ಯಾಡ್ ಫೋನ್ಸ್ ಅವಾಗ ಟ್ರೆಂಡ್ ಸ್ಟಾರ್ಟ್ ಆಯಿತು ಜಾಸ್ತಿ. ಅದಾದಮೇಲೆ ಸ್ಕ್ರೀನ್ ಟಚ್, ಅದಾದಮೇಲೆ ಆ್ಯಂಡ್ರಾಯ್ಡ್. ಈ ಥರ ಹೇಳ್ತಿದ್ದೀನಿ. 99 ಟು 2002 ಯಾರು ಬಾರ್ನ್ ಆಗಿದ್ದೀರಾ, ಅಥವಾ 97 ಈ ಜನ್ರೇಷನ್ನು ಕಂಪ್ಲೀಟ್ ನೋಡಿರ್ತೀರ. ನಾವು ಎವಾಲ್ವ್ ಆಗಬೇಕಾದ್ರೆ ನಮ್ಮ ಜೊತೆನೇ ಟೆಕ್ನಾಲಜಿನೂ ಕಂಪ್ಲೀಟ್ ಎವಾಲ್ವ್ ಆಗಿದ್ದು. ಇವತ್ತು ನನಗೆ ಮೀಲ್ಸ್ ಪ್ರಿಪೇರ್ ಮಾಡೋಕ್ಕೆ ಟೈಮ್ ಇಲ್ಲ, ಬಟ್ ನಾನು ಇಲ್ಲಿ ಬಂದು ಪನ್ನೀರ್ ಸ್ಯಾಂಡ್ವಿಚ್ ತಿಂತಾ ಇದ್ದೀನಿ. ಇಟ್ ಈಸ್ ಆಲ್ಸೋ ಹೆಲ್ದಿ. ಸೊ ಚೀಟ್ ಮೀಲ್ ಥರನೇ ಅಂದ್ಕೊಳ್ರಿ, ಬಟ್ ಹೆಲ್ದಿಯಾಗಿ ಎಂಜಾಯ್ ಮಾಡಿರಿ. ಅದನ್ನು ಓವರ್ ಮಾಡೋಕ್ಕೆ ಹೋಗಬೇಡ್ರಿ. ವೀಕ್ಲಿ ಒನ್ಸ್ ಓಕೆ, ಬಟ್ ನೀವು ಎವ್ರಿ ಡೇ ಇದನ್ನೇ ಮಾಡ್ತಿದ್ರೆ ನಿಮ್ಮ ಡಯಟ್ ಕಂಪ್ಲೀಟ್ ಹಾಳಾಗೋಗುತ್ತೆ. ನಾನು ಯಾವ ಟಾಪಿಕಲ್ಲಿ ಸ್ಟಾರ್ಟ್ ಮಾಡಿದೆ, ಈಗ ಎಲ್ಲಿ ಮಾತಾಡ್ತಿದ್ದೀನಿ ನೋಡಿ. ಸೊ ಫೋನ್ ಅಡಿಕ್ಷನ್ನಿಂದ ಬಂದು ಫುಡ್ಡಿಗೆ ಬಂದಿದ್ದೀನಿ. ಇದೇ ಥರ ಲೈಫಲ್ಲಿ ನಾವೆಲ್ಲೋ ಸ್ಟಾರ್ಟ್ ಆಗ್ತೀವಿ, ಎಲ್ಲೋ ಹೋಗ್ತೀವಿ. ಆದಷ್ಟು ಫೋನ್ನ ಕಡಿಮೆ ಮಾಡಿ, ಬಿಕಾಸ್ ನಮ್ಮ ಬ್ರೈನ್ ಪ್ರೋಗ್ರೆಸ್ ಆ್ಯಂಡ್ ಪವರ್ ಎರಡೂ ಜಾಸ್ತಿ ಆಗುತ್ತೆ. ಸೀರಿಯಸ್ಲಿ ಈ ಸೋಷಲ್ ಮೀಡಿಯಾ ಬಂದಮೇಲೆ ನಾವು ರಿಯಲ್ ಎಮೋಷನ್ ಕನೆಕ್ಟ್ ಆಗೋದು ಬಿಟ್ಬಿಟ್ಟಿದ್ದೀವಿ. ಸೋಷಲ್ ಮೀಡಿಯಾನಲ್ಲಿ ಸ್ಕ್ರೋಲ್ ಮಾಡಬೇಕಾದ್ರೆ ಆ ಫೇಕ್ ಡೋಪಮೈನ್ ಆ್ಯಂಡ್ ಫೇಕ್ ಎಮೋಷನ್ಸ್ನ ಫೀಲ್ ಆಗ್ತೀವಿ. ರಿಯಾಲಿಟಿನಲ್ಲಿ ನಾವು ಆ ಥರ ಇರಲ್ಲ. ಆಲ್ವೇಸ್ ಫೋನಲ್ಲೇ ನಮ್ಮ ಎಮೋಷನ್ ಶೋ ಮಾಡ್ತಿರ್ತೀವಿ. ಬಟ್ ನಮ್ಮನ್ನು ಇಷ್ಟಪಡೋ ವ್ಯಕ್ತಿಗಳ ಜೊತೆ, ನಮ್ಮನ್ನು ದ್ವೇಷ ಪಡೋ ವ್ಯಕ್ತಿಗಳ ಜೊತೆ ನಾವು ಮಾತಾಡೋದೇ ಇಲ್ಲ. ಇನ್ ರಿಯಾಲಿಟಿ ನಾವು ತುಂಬ ದೂರ ಹೋಗ್ತಿದ್ದೀವಿ ರಿಯಾಲಿಟಿಯಿಂದ. ಜಸ್ಟ್ ಫೋನ್ ಸೋಷಲ್ ಮೀಡಿಯಾ. ಸೊ ನಾನು ಈ ಸೋಷಲ್ ಮೀಡಿಯಿಂದ ಬಿಟ್ಟಾದಮೇಲೆ ನಿಜ ಹೇಳ್ತಿದ್ದೀನಿ, ಐ ಆಮ್ ಪೀಸ್ಫುಲಿ ಲಿವಿಂಗ್. ನಂಗೆ ಯಾವುದೂ ಎಕ್ಟಿಕ್ ಅನ್ನಿಸ್ತಿಲ್ಲ, ಯಾವುದು ತಲೆನೋವಿಲ್ಲ. ಜಸ್ಟ್ ನನ್ನ ಕೆಲಸ ನಾನು ಮಾಡ್ತೀನಿ, ಮಿಕ್ಕಿದ್ದು ನಾನು ನೋಡೋಲ್ಲ. ಜಸ್ಟ್ ಅಪ್ಲೋಡ್ ಮಾಡಿಬಿಟ್ಬಿಡ್ತೀನಿ. ಅದು ಎಷ್ಟು ರೀಚ್ ಆಗಿದೆ, ಏನು ಬಂದಿದೆ, ಏನೂ ಕೇರ್ ಮಾಡಲ್ಲ. ಬಂದಷ್ಟು ಬರಲಿ. ನನ್ನ ಕೈಯಲ್ಲಿರೋದು ಜಸ್ಟ್ ಕ್ರಿಯೇಟ್ ಮಾಡಿ ಪೋಸ್ಟ್ ಮಾಡೋದಷ್ಟೇ. ಅದರ ಔಟ್ಕಮ್ ಮೇಲೆ ನಾನು ಏನು ಮಾಡಿದ್ರೂ ಅದು ಬರೋಷ್ಟೇ ಬರೋದು. ಸೊ ಫೈನಲಿ ನಾನು ಹೇಳೋದೊಂದೇ, ಸೋಷಲ್ ಮೀಡಿಯಾ ಇರಬೇಕು, ಎಲ್ಲ ಇರಬೇಕು. ಎಲ್ಲ ಒಂದು ಲಿಮಿಟಲ್ಲಿದ್ದಾಗ ಚೆನ್ನಾಗೇ ಇರುತ್ತೆ. ಬಟ್ ನಾವು ಅದಕ್ಕೋಸ್ಕರ ಟೈಮ್ ಕೊಡ್ತಿದ್ದೀವಿ ಅಂದಾಗ ಅಲ್ಲೇ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು. ಯಾಕಂದರೆ ನಮ್ಮ ಅದರ್ ಟಾಸ್ಕ್ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಸೊ ಲೈಫ್ ಅಂದರೆ ಓನ್ಲಿ ಸೋಷಲ್ ಮೀಡಿಯಾ, ಇಂಟರ್ನೆಟ್ಟೇ ಅಲ್ಲ, ಅದು ಬಿಟ್ಟು ಬೇರೆನೂ ಇದೆ. ಸೊ ನಿಮ್ಮ ರಿಯಲ್ ಹ್ಯಾಪಿನೆಸ್ ಏನರಲ್ಲಿ ಸಿಗುತ್ತೆ ಅದನ್ನು ಸರ್ಚ್ ಮಾಡಿ. ನಾನಾದರೆ ಜಿಮ್ಗೆ ಹೋಗ್ತೀನಿ, ನೀವು ಎಂಥರಲ್ಲಿ ಇಷ್ಟ ಆಗುತ್ತೆ, ನಿಮ್ಗೇನು ಖುಷಿ ಕೊಡುತ್ತೆ ಅದನ್ನು ಸರ್ಚ್ ಮಾಡಿ. ಎಲ್ಲಿ ಫ್ರೀ ಆಗ್ತೀನೋ ಅಲ್ಲೆಲ್ಲ ಕಾರ್ಡಿಯೋ ಕಂಪ್ಲೀಟ್ ಮಾಡ್ತೀನಿ. ಇದು ನನಗೆ ಎಕ್ಟಿಕ್ ಅಲ್ಲ, ನನಗೆ ಹ್ಯಾಬಿಟ್. ಸೊ ಇದಿಷ್ಟು ಈ ವಿಡಿಯೋ. ತುಂಬ ಲೆಕ್ಚರಿಂಗ್ ಥರ ಇತ್ತು ಅನಿಸುತ್ತೆ. ನೆಕ್ಸ್ಟ್ ವಿಡಿಯೋಯಿಂದ ಇದನ್ನು ಕಡಿಮೆ ಮಾಡೋಣ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.